ವೀಕ್ಷಕರೇ ನಮಸ್ಕಾರ. ಈಗ ಎಷ್ಟೊಂದು ಜನ ತಿಂಡಿ ಅನ್ನೋದು ತಿನ್ನೋದಿಲ್ಲ. ಈಗ ನಾನೊಂದು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ. ಎಷ್ಟು ಜನ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿ ತಿಂದೆ ಬರೀ ಕಾಫಿ, ಟೀ ಕುಡಿಯೋದು ಅಥವಾ ಏನೋ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಅಥವಾ ಬಿಸ್ಕೆಟೋ ಏನೋ ಒಂದು ಬನ್ ತಿಂದ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ? ಎಷ್ಟು ಜನ ಈ ಯಂಗ್ಸ್ಟರ್ಸು, ಸ್ಟೂಡೆಂಟ್ಸು ಈಗ ನೀವು ಕೆಲವೊಂದು ಸಾರಿ ಯೋಚನೆ ಮಾಡ್ತಾ ಇರ್ತೀರ, ನಾನು ತಿಂಡಿ ತಿಂದೆ ಹೋದರೆ ನನಗೆ ಹೊಟ್ಟೆಯಲ್ಲಿ ಅಲ್ಸರ್ ಆಗುತ್ತಾ, ಅಸಿಡಿಟಿ ಆಗುತ್ತಾ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತಾ, ನಾನು ತಿಂಡಿ ಹೇಗಿದ್ದರೂ ತಿಂತಾ ಇಲ್ಲ ಅದರಿಂದ ತೂಕ ಕಡಿಮೆ ಆಗ್ತೀನಾ? ಸೊ ಇವೆಲ್ಲ ಕ್ವೆಶ್ಚನ್ಸ್ಗೆ ಈ ವಿಡಿಯೋಲಿ ನಾನು ಒಂದು ಸಿಂಪಲ್ ಆಗಿ ಆನ್ಸರ್ಸ್ ಹೇಳ್ತೀನಿ. ಈಗ ಈ ಬ್ರೇಕ್ಫಾಸ್ಟ್ ಅನ್ನೋದು ಬೆಸ್ಟ್ ಮತ್ತು ಫಸ್ಟ್ ಮೀಲ್. ದ ವರ್ಡ್ ಈಗ ಬ್ರೇಕ್ಫಾಸ್ಟ್ ಅಂದರೆ ಏನು? ಉಪವಾಸನ ನಾವು ಇದು ಮಾಡ್ತಾ ಇದ್ದೀವಿ, ಬ್ರೇಕ್ ಮಾಡ್ತಾ ಇದ್ದೀವಿ. ಸೊ ಲಿಟ್ರಲಿ ಬ್ರೇಕಿಂಗ್ ದ ಫಾಸ್ಟ್ ಅಂತ. ನಾವು ನಿದ್ದೆಲಿದ್ದಾಗ ಏನಾಗುತ್ತೆ, ನಮ್ಮ ಶರೀರ ಆಹಾರ ಇಲ್ಲದೇ ಒಂದು 10-12 ಅವರು ನಾವು ನಿದ್ದೆ ಮಾಡ್ತಾ ಇದ್ರೂ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಕೆಲಸ ನಡೀತಾನೆ ಇರುತ್ತೆ. ನಮ್ಮ ಬ್ರೈನ್ಗೆ, ಮೆದುಳಿಗೆ ಗ್ಲೂಕೋಸ್ ಬೇಕು, ಹೃದಯ ಪಂಪ್ ಮಾಡ್ತಾ ಇರುತ್ತೆ, ಮಸಲ್ಸ್ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ, ಎನರ್ಜಿ ಯೂಸ್ ಮಾಡ್ತಾ ಇರುತ್ತೆ, ಲಿವರು ಈ ಬ್ಲಡ್ ಶುಗರ್ಸ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಬೆಳಗ್ಗೆ ಎದ್ದಾಗ ಶರೀರ ಎದ್ದ ಮೇಲೆ ಅದಕ್ಕೆ ಏನೋ ಒಂದು ಸ್ವಲ್ಪ ಒಂದು ಫ್ಯೂಯಲ್ ಅನ್ನೋದು ಬೇಕಾಗುತ್ತೆ. ಈಗ ಸೊ ಎಲ್ಲರೂ ಒಂದು ದೊಡ್ಡದಾಗಿ ತಿಂಡಿ ತಿನ್ಬೇಕಾ, ನಾಷ್ಟ ಮಾಡಬೇಕಾ? ಈಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಅಸಿಡಿಟಿ ಆಗುತ್ತಾ? ಎಷ್ಟೊಂದು ಜನ ನನ್ನ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಕೆಲವೊಂದು ಪೇಷಂಟ್ಸ್ ನೋಡ್ತಾ ಇರ್ತೀನಿ, ಅವರು ಸರ್ ನಾನು ಬೆಳಗ್ಗೆ ತಿಂಡಿ ತಿಂದೇನೆ ನಾನು ಈ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ತರಿಸ್ಕೊಂಡಿದ್ದೀನಿ, ಅದರಿಂದ ಅಲ್ಸರ್ ಆಗಿಬಿಟ್ಟಿದೆ ಅನ್ಕೊತಾ ಇರ್ತಾರೆ. ಈಗ ನಾವು ತಿಂದೆ ಹೋಗ್ಲಿ ಗ್ಯಾಸ್ಟ್ರಿಕ್ ಆಮ್ಲ ನಮ್ಮ ಜಠರದಲ್ಲಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ, ಉತ್ಪತ್ತಿ ಆಗ್ತಾ ಇರುತ್ತೆ. ಏನು ತಿಂದೇನೆ ಇದ್ದಾಗ ಏನಾಗುತ್ತೆ, ಅದೊಂದು ನಾರ್ಮಲ್ ರಿದಮ್ ಆಫ್ ಡೈಜೆಷನ್ ಚೇಂಜ್ ಆಗ್ತಾ ಇರುತ್ತೆ ಬೆಳಗ್ಗೆ. ಸೊ ಕೆಲವರಿಗೆ ಅದರಿಂದ ಒಂಥರ ಸಂಕಟ, ಒಂಥರ ಹೊಟ್ಟೆಲಿ ತೊಳಸೋದು, ಉರಿ, ಹೊಟ್ಟೆ ನೋವು, ಇದೆಲ್ಲ. ಬ್ರೇಕ್ಫಾಸ್ಟನ್ನ ನಾವು ತಿಂಡಿ ತಿನ್ನಲ್ಲ ಅಂತ ಮಾತ್ರಕ್ಕೇನೆ ಅಲ್ಸರ್ಗಳಾಗೋದಿಲ್ಲ. ಅಲ್ಸರ್ಗಳಾಗೋಕ್ಕೆ ಕಾರಣ H. ಪೈಲೋರಿ ಹೆಲಿಕೋಬ್ಯಾಕ್ಟರ್ ಅಂತ ಒಂದು ಬ್ಯಾಕ್ಟೀರಿಯಾ, ಒಂದು ಇನ್ಫೆಕ್ಷನ್ ನಮ್ಮ ಜಠರದ ಲೈನಿಂಗಲ್ಲಿ ಕೂತ್ಕೊಂಡಿರುತ್ತೆ. ಇನ್ನು ಕೆಲವರಿಗೆ ಏನೋ ಪೈನ್ ಕಿಲ್ಲರ್ಸು, ಆಸ್ಪಿರಿನ್ನು, ಮಂಡಿ ನೋವು, ಕಾಲು ನೋವು, ತಲೆನೋವು ಇಂಥದಕ್ಕೆಲ್ಲ ಕೆಲವೊಂದು ಪೈನ್ ಕಿಲ್ಲರ್ಸು ತೊಗೊತಾ ಇರ್ತಾರೆ, ಅದರಿಂದನೂ ಅಲ್ಸರ್ಸ್ ಆಗುತ್ತೆ. ಸೊ ತಿಂಡಿನ ಸ್ಕಿಪ್ ಮಾಡೋದ್ರಿಂದ ಅದರಿಂದನೇ ಅಲ್ಸರ್ ಆಗೋದಿಲ್ಲ. ಈಗ ಕೆಲವರು ಈ ತೂಕ ಕಡಿಮೆ ಆಗೋದಕ್ಕೆ ಬ್ರೇಕ್ಫಾಸ್ಟು ತಿಂಡಿ ತಿನ್ನೋದು ನಿಲ್ಲಿಸ್ಬೇಡ ಅಂತೇಳಿ, ಹೇಗಿದ್ರು 3 ಟೈಮ್ ತಿನ್ನೋ ಬದಲು ಬೆಳಗ್ಗೆ ತಿಂಡಿ ತಿನ್ನೋದು ನಿಲ್ಲಿಸ್ಬಿಟ್ರೆ ನಾನು ಹೇಗಿದ್ರು ಕ್ಯಾಲೋರೀಸ್ ಕಡಿಮೆ ಮಾಡ್ಕೊತೀನಿ, ಹಾಗಾಗಿ ತೂಕ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಅನ್ಕೊತಾ ಇರ್ತಾರೆ. ಈಗ ತೂಕ ಕಡಿಮೆ ಆಗೋದು ಅದು ಹಲವಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಬೇರೆ ಟೈಮಲ್ಲಿ ದಿನಪೂರ್ತಿ ಎಷ್ಟು ತಿಂತಾ ಇದ್ದೀರಾ, ಯಾವ ಕ್ವಾಲಿಟಿಯ ಫುಡ್ ತಿಂತಾ ಇದ್ದೀರಾ, ನಿಮ್ಮ ಒಂದು ವ್ಯಾಯಾಮ ಯಾವ ಥರ ಇದೆ, ಫಿಸಿಕಲ್ ಆಕ್ಟಿವಿಟಿ ಇದೆಯಾ, ನಿಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಅನ್ನೋದು, ನಿದ್ದೆ ಯಾವ ಥರ ಇದೆ, ನಿಮ್ಮ ವಯಸ್ಸೆಷ್ಟು, ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬರೀ ತಿಂಡಿ ತಿಂದೇನೆ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅಂದರೆ ಅದು ಒಂದು ತಪ್ಪು ಕಲ್ಪನೆ. ಈಗ ಕೆಲವೊಂದು ಟೈಮ್ ತಿಂಡಿ ತಿಂದೇನೆ ಮಧ್ಯಾಹ್ನ ಊಟ ಹೆವಿಯಾಗಿ ತಿನ್ನೋದು ಅಥವಾ ರಾತ್ರಿ ಊಟ ಹೆವಿಯಾಗಿ ತಿನ್ನೋದು ಅಥವಾ ಸ್ವಲ್ಪ ಹಸುವಾಗ್ತಾ ಇದೆ ಅಂತ ಅದು ಇದು ಅನ್ಹೆಲ್ತಿ ಜಂಕ್ ಫುಡ್ಸ್ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಬಜ್ಜಿ, ಬೋಂಡ ಇಂಥವೆಲ್ಲ ಊಟ ಬೇಡ ಅಂತ ಹೇಳ್ಬಿಟ್ಟು. ಸೊ ಇದು ಓವರ್ ಆಲ್ ಕ್ಯಾಲೋರೀಸ್ನೇ ಜಾಸ್ತಿ ಮಾಡುತ್ತೆ ಇಂಟೇಕು. ಸೊ ಕೆಲವರು ಈ ಟೈಮ್ ರಿಸ್ಟ್ರಿಕ್ಟೆಡ್ ಈಟಿಂಗ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಸ್ವಲ್ಪ ಉಪವಾಸ ಥರ ಮಾಡ್ತಾ ಇರ್ತಾರಲ್ಲ, ಅದು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಈಗ ನಾನು 2 ಟೈಮ್ ತಿಂತೀನಿ ನೀವು ಅಂದರೆ ತಿಂಡಿ ತಿನ್ನಿ ಬೆಳಿಗ್ಗೆ, ಆಮೇಲೆ ರಾತ್ರಿ ಊಟನ ಸ್ವಲ್ಪ ಈವ್ನಿಂಗ್ 6 ಗಂಟೆಗೆಲ್ಲ ತಿನ್ನಿ, ರಾದರ್ ದೆನ್ ಈ ತಿಂಡಿನ ಸ್ಕಿಪ್ ಮಾಡೋದಕ್ಕಿಂತ. ಅದು ಒಂದು ಒಳ್ಳೆ ಪದ್ಧತಿ. ಈಗ ಥ್ರೂಔಟ್ ದ ಡೇ ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಈಗ ತಿಂಡಿನ ಸ್ಕಿಪ್ ಮಾಡೋದ್ರಿಂದ ಬ್ಲಡ್ ಶುಗರ್ಸು, ಫ್ಯಾಟಿ ಲಿವರು, ಇದ್ರ ಮೇಲೆ ಏನು ಪರಿಣಾಮ ಇರುತ್ತೆ? ಈಗ ಮಧುಮೇಹ ಇರೋರಿಗೆ, ಫ್ಯಾಟಿ ಲಿವರ್ ಇರೋರಿಗೆ, ಅವ್ರಿಗೆ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ, ಈ ಮೀಲ್ ಟೈಮಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ತುಂಬ ಲಾಂಗ್ ಗ್ಯಾಪ್ಸು ಯಾವ್ಯಾವುದೋ ಟೈಮಲ್ಲೆಲ್ಲ ತಿನ್ನೋಕೆ ಹೋದಾಗ ಅವ್ರಿಗೆ ಒಂಥರ ಶುಗರ್ ಲೆವೆಲ್ಸ್ ಎಫೆಕ್ಟ್ ಆಗುತ್ತೆ. ಕೆಲವೊಂದು ಟೈಮು ಲೇಟಾಗಿ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದರಿಂದ ಎಲ್ಲ ಅನ್ಸ್ಟೇಬಲ್ ಬ್ಲಡ್ ಶುಗರ್ಸ್ ಆಗ್ತಾ ಇರುತ್ತೆ. ಸೊ ಒಂದು ಸಮತೋಲನವಾಗಿರೋ ಒಂದು ತಿಂಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅನ್ನೋದು ಒಂದು ಒಳ್ಳೆ ಪ್ರೋಟೀನ್ ಅಂಶ ಇರಬೇಕು, ನಾರಿನಂಶ ಇರಬೇಕು. ಈ ಹೋಲ್ ಗ್ರೈನ್ಸು, ಸಿರಿಧಾನ್ಯ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಇವೆಲ್ಲ ತಿಂದಾಗ ಏನಾಗುತ್ತೆ, ಹೊಟ್ಟೆ ಫುಲ್ ಅನಿಸುತ್ತೆ, ಮಧ್ಯೆ ತಿನ್ಬೇಕು ಅನ್ಸಲ್ಲ. ನಮಗೆ ಓವರ್ ಆಲ್ ಒಂದು ಮೆಟಬಾಲಿಕ್ ಹೆಲ್ತ್ ಅನ್ನೋದು ಇಂಪ್ರೂವ್ ಮಾಡುತ್ತೆ. ಸೊ ಎಲ್ಲ ಥರದ್ದು ಒಂದು ವೆಲ್ ಬ್ಯಾಲೆನ್ಸ್ಡ್ ಆಗಿ ಟ್ರೆಡಿಷ್ನಲ್ ಆಗಿ ಮಾಡ್ಕೊಳ್ಳೋ ಎಲ್ಲ ತಿಂಡಿ ತಿನ್ಬೋದು. ಆದಷ್ಟು ಸಕ್ಕರೆ ಅಂಶ, ಜಿಡ್ಡಿನ ಅಂಶ ಇರಬಾರ್ದು ಬ್ರೇಕ್ಫಾಸ್ಟಲ್ಲಿ ಬೆಳಿಗ್ಗೆ. ಯಾರು ಈಗ ಬೆಳಿಗ್ಗೆ ತಿಂಡಿನ ತಿನ್ನಲೇಬೇಕು, ಯಾರಿಗೆ ಶುಗರ್ ಇರುತ್ತೆ, ಎಸ್ಪೆಷಲಿ ಮಾತ್ರೆಗಳು ತೊಗೊತಾ ಇರ್ತಾರೆ ಅವರು, ಗರ್ಭಿಣಿಯರು, ಯಾಕಂದರೆ ಅವ್ರಿಗೆ ನ್ಯೂಟ್ರಿಷನಲ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅವರು ಉಪವಾಸ ಎಲ್ಲ ಇರಬಾರ್ದು. ಮಕ್ಕಳು, ಬೆಳೀತಾ ಇರೋ ಟೀನೇಜರ್ಸು, ಇವೆಲ್ಲ ಗ್ರೋಯಿಂಗ್ ರೆಗ್ಯುಲರ್ ಗುಡ್ ಕ್ವಾಲಿಟಿ ನ್ಯೂಟ್ರಿಷನ್ ಅನ್ನೋದು ಬೇಕು. ಕೆಲವ್ರಿಗೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡೈಜೆಸ್ಟಿವ್ ಸಮಸ್ಯೆ, ಅಸಿಡಿಟಿ, ರಿಫ್ಲಕ್ಸ್ ಇವೆಲ್ಲ ಇರುತ್ತೆ. ತುಂಬ ಲಾಂಗ್ ಗ್ಯಾಪ್ಸು ತಿಂದೇನೆ ಇದ್ದರೆ ಅವರ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ.
ಅಥವಾ ಕೆಲವರು ತುಂಬ ಹೊರಗಡೆ ಎಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅಂಥವರೆಲ್ಲನೂ ಮೋರ್ ಡಿಮ್ಯಾಂಡಿಂಗ್ ವರ್ಕ್ ಇರುತ್ತಲ್ಲ, ಕ್ಯಾಲರಿ ಬರ್ನ್ ಮಾಡ್ತಾ ಇರ್ತಾರೆ, ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಇವರೆಲ್ಲ ಬೆಳಿಗ್ಗೆ ತಿಂಡಿನ ಸ್ಕಿಪ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ ಅಲ್ಲ, ಯಾಕಂದರೆ ಅವ್ರ ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲ ಅಫೆಕ್ಟ್ ಆಗುತ್ತೆ. ಈಗ ಎಷ್ಟೊಂದು ಜನ ಸರ್ ನನಗೆ ಹಸಿವೆ ಆಗೋದಿಲ್ಲ ಬೆಳಿಗ್ಗೆ ಟೈಮು, ಸೊ ಹಾಗಾಗಿ ಒಂದು ಕಪ್ ಕಾಫಿನೋ ಟೀನೋ ಒಂದು ಸ್ವಲ್ಪ ಬಿಸ್ಕೆಟ್ ಜೊತೆ ತಿಂದರೆ ಅದು ಓಕೆನಾ ಅಂತ ಕೇಳ್ತಾ ಇರ್ತಾರೆ. ಈಗ ಕಾಫಿ ಅಥವಾ ಟೀ ತಿಂಡಿಗೆ ಅದೊಂದು ರಿಪ್ಲೇಸ್ಮೆಂಟ್ ಅಲ್ಲ. ಈಗ ಒಂದು ಕಪ್ ಆಫ್ ಕಾಫಿ ಆರ್ ಟೀಯಲ್ಲಿ ನಿಮಗೆ ಪ್ರೋಟೀನು, ನಾರಿನಾಂಶ, ಬೇಕಾಗಿರೋ ಈ ಪೌಷ್ಟಿಕಾಂಶ ಎಲ್ಲ ಎಲ್ಲಿರುತ್ತೆ. ಸೊ ಈಗ ನೀವು ಕಾಫಿ ನಾನು ಕುಡಿಲೇಬೇಕು ಅಂತ ಅಂದರೆ ನೀವು ತಿಂಡಿ ತಿಂದಾದ್ಮೇಲೆ ಕುಡೀರಿ. ಈಗ ಕೆಲವ್ರಿಗೆ ಆಲ್ರೆಡಿ ಅಸಿಡಿಟಿ, ಗ್ಯಾಸ್ಟ್ರೈಟಿಸು, ಈ ಹಲವಾರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಖಾಲಿ ಹೊಟ್ಟೆಲೆಲ್ಲ ಕಾಫಿ ಕುಡಿದ್ರೆ ಅದರ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ನನ್ನ ಪೇಷಂಟ್ಸು ಕೆಲವರು IBS ಇರ್ತಾರೆ, ಕೆಲವರು ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಅವರು ನಾನು ಒಂದು ಕಪ್ ಕಾಫಿ ನನಗೆ ಇಷ್ಟ ಆಗುತ್ತೆ ಕುಡಿಬೇಕು ಅಂತಂದ್ರೆ ತಿಂಡಿ ತೊಗೊಂಡಾದ್ಮೇಲೆ ತೊಗೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಒಂದೆರಡು ಬಿಸ್ಕೆಟ್ ಕಾಫಿ ಜೊತೆ ಕುಡಿಯೋದು, ಆಮೇಲೆ ಟೀ ಜೊತೆ ತೊಗೊಳ್ಳೋದು, ತಿಂಡಿನ 10-11 ಗಂಟೆಗೆ ಪೂಜೆ ಗೀಜೆ ಅಂದ್ಕೊಂಡು ತುಂಬ ಲೇಟಾಗಿ ತಿಂತಾ ಇರ್ತಾರೆ. ಅವಾಗೇನಾಗುತ್ತೆ, 11 ಗಂಟೆಗೆ ತಿಂಡಿ ತಿಂದು ಮತ್ತೆ 1-1:30ಗೆಲ್ಲ ಊಟ. ಸೊ ಒಂಥರ ಈ ಗ್ಯಾಪ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸೊ ಫುಡ್ ಟೈಮಿಂಗ್ಸ್ ಒಂಥರ ಹಫಜಾರ್ಡ್ ಆಗಿಬಿಡುತ್ತೆ. ಸೊ ಆದಷ್ಟು ತಿಂಡಿ ಅನ್ನೋದನ್ನ ಒಂದು ಟೈಮ್ಗಂತ ತಗೊಳ್ಳಿ. ಐಡಿಯಲಿ ನೀವು ಈಗ 6 ಗಂಟೆಗೆ ಎದ್ದಿರೋ ಮನುಷ್ಯ ಒಂದು 8 ಗಂಟೆಗೆಲ್ಲ ತಿಂಡಿ ತಿನ್ನೋದು ಇಂಪಾರ್ಟೆಂಟು. ನಾನು 2 ಟೈಮ್ ತಿಂತೀನಿ, 3 ಟೈಮ್ ಬೇಡ ಅಂದರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ, ರಾತ್ರಿ ಊಟ ಇದೆಯಲ್ಲ ಅದನ್ನು ಸಂಜೆನೆ ತೊಗೊಳ್ಳಿ. ಸೊ ಹಾಗಾಗಿ ಅದು ನಿಮ್ಮ ಓವರ್ ಆಲ್ ಒಂದು ಹೆಲ್ತ್ ಅನ್ನೋದಕ್ಕೆ ಅದು ಬೆಟರು. ತಿಂಡಿ ತಿಂದೇನೆ ನಾನು ತೂಕ ಕಡಿಮೆ ಆಗ್ತೀನಿ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ತಪ್ಪು ಕಲ್ಪನೆ. ಯಾಕಂದರೆ ಎಷ್ಟೊಂದು ಜನ ತಿಂಡಿ ತಿಂದು ರೆಗ್ಯುಲರ್ ವ್ಯಾಯಾಮ ಎಲ್ಲ ಮಾಡಿ ಆರೋಗ್ಯವಾಗಿ ತಿಂತಾರಲ್ಲ, ಅವ್ರಿಗೆ ವೆಯ್ಟ್ ಲಾಸ್ ಒಂದು ಇದನ್ನೋದು ಇನ್ನೂ ಅದ್ಭುತವಾಗಿರುತ್ತೆ. ಧನ್ಯವಾದ.